ಹಣ ಬಂದಿರ್ತದೆ. ಸೊ ಅದಕ್ಕಾಗಿ ನಾವು ಆ ಮನೆಯನ್ನು ಇದು ಮಾಡ್ತಾ ಇದ್ವಿ, ಮೇಲ್ಚಾವಣಿ ದುರಸ್ತಿ ಮಾಡ್ತಾ ಇದ್ವಿ. ಇನ್ನೊಂದು ತಿಂಗಳಲ್ಲಿ ಆಗ್ಬೋದು. ಸೊ ಆವಾಗ ಮತ್ತೆ ಪೇಂಟಿಂಗ್ ಹಾಳಾಗ್ತದೆ ಅನ್ನೋ ಇದಕ್ಕಾಗಿ ಯಾವುದೇ ಬೋರ್ಡನ್ನು ನಾವು ಹಾಕಿದ್ವಿ. ಮತ್ತೆ ಹಳೆ ಬೋರ್ಡು ಕೂಡ ಇತ್ತು, ಹಳೆ ಇದರಲ್ಲಿತ್ತು. ಯಾವಾಗ ಪೇಂಟಿಂಗ್ ಆಗೋ ವ್ಯವಸ್ಥೆ ಇದ್ದಾಗ ಆ ಬೋರ್ಡನ್ನು ತೆಗೆಯಲಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಆ ಬೋರ್ಡನ್ನು ಹಾಕಿಸ್ತೇವೆ ಮತ್ತೆ ಪೇಂಟಲ್ಲಿ ಬರೆಸ್ತೇವೆ. ಇನ್ನು ಸುರಕ್ಷತೆಯ ಘೋಷಣೆ ಇದರಲ್ಲಿ ಅದು ಮಾಹಿತಿ ಹೆಚ್ಚಾಗಿ ನಮಗೆ ಇದೆ. ಸೊ ಅದನ್ನು ನಾವು ಕಲಿತ್ಕೊಂಡು ಅದನ್ನು ವಿತ್ ಬ್ಯಾನರ್ ಮಾಡಿ ನಮ್ಮ ಇದರಲ್ಲಿ ಹಾಕ್ತೇವೆ. ಇನ್ನು ಮಕ್ಕಳಿಗೆ ಪ್ರವೇಶ ಇಲ್ಲ ಅನ್ನುವಂಥ ನೋಟಿಸನ್ನು ಕೂಡ ನಾವು ನೆಕ್ಸ್ಟ್ ಪೇಂಟಲ್ಲಿ ಬರೆಸ್ತೇವೆ. ಇನ್ನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಅಂತ ಹೇಳಿ, ಸೊ ನಮ್ಮ ಶೈಕ್ಷಣಿಕ ವಿಭಾಗದಲ್ಲಿ ಕಲಿಕೆಗೆ ಹೆಚ್ಚಿನ ಒತ್ತನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಹೇಳ್ತೇನೆ. ಸೊ ಏನಾಗಿದೆ ಅಂತಂದರೆ, ಇಲಾಖೆಯಿಂದ ತುಂಬ ಒತ್ತಡ ಇರ್ತದೆ. ನಮಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು. ಅನೇಕ ಕಾರ್ಯಕ್ರಮಗಳನ್ನು ಫೋಟೋ ವಿತ್ ವರದಿಯನ್ನು ನಾವು ಡೈಲಿ ಕೊಡಬೇಕಾಗ್ತದೆ. ಇವನ್ ಸಚೇತನ ನಾವು ಏನು ಬೆಳಗಿನ ಪ್ರಾರ್ಥನೆ ವೇಳೆಯಲ್ಲೂ ಕೂಡ ನಾವು ಸಚೇತನ ಅನ್ನುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದನ್ನು ಕೂಡ ನಾವು ಫೋಟೋವನ್ನು ವರದಿಯನ್ನು ಕೊಡಬೇಕಾಗ್ತದೆ. ಅದರ ಅಂಶವನ್ನು ಕೂಡ ನಾವು ತೆಗೆದಿಡಬೇಕಾಗ್ತದೆ. ಸೊ ಇದೇ ರೀತಿ ತುಂಬ ಒತ್ತಡ ಇದೆ. ಈಗ ಪ್ರತಿಭಾ ಕಾರಂಜಿ 25 ನಾವು 25ರವರೆಗೆ ನಾವು ಅದರ ಬಗ್ಗೆಯೂ ಕೂಡ ಹೆಚ್ಚಿನ ಒತ್ತನ್ನು ಗಮನ ಕೊಡಬೇಕಾಗ್ತದೆ. ನಮ್ಮ ಶಾಲೆಯ ಸಾಧನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅದರ ಜೊತೆಗೆ ನಾವು ಕೂಡ ಇದನ್ನ ಏನು ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಒಬ್ಬ ನಮ್ಮ ಎಲ್ಲ ಶಾಲೆಯ ನಮ್ಮ ಟೀಚರಿಗೂ ಕೂಡ ಪ್ರತಿಯೊಬ್ಬರಿಗೂ 14 ಸಬ್ಜೆಕ್ಟ್ಗಳು ಬರ್ತಾಯಿವೆ, 14 ಪೀರಿಯಡ್ಗಳು ಬರ್ತವೆ. ಇವನ್ ದೈಹಿಕ ಶಿಕ್ಷಣ, ಮೌಲ್ಯ ಶಿಕ್ಷಣ, ಎಲ್ಲ ಸೇರಿ 14 ಬರ್ತದೆ. ನಮಗಿರುವಂಥ ಪೀರಿಯಡ್ಗಳು 8. ಆ 8ರಲ್ಲಿ ಒಂದು ಕ್ರೀಡೆಗೆ ಹೋಗ್ತದೆ. ಇರುವಂಥ ಪೀರಿಯಡ್ಗಳು 7. ಸೊ ಅದರಲ್ಲೂ ನಾವು ಒತ್ತಡ ಮಾಡ್ಕೋಬೇಕಾಗ್ತದೆ. ಮತ್ತೆ ಎಲ್ ಬಿ ಎ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಪ್ರತಿ ಪಾಠ ಆದ ತಕ್ಷಣವೇ ನಾವು 10-15 ಅಂಕಗಳಿಗೆ ನಾವು ಮೊದಲು 20 ಇತ್ತು, 25 ಇತ್ತು ಕೂಡ. ಈಗ 10-15ಕ್ಕೆ ಪ್ರತಿ ಪಾಠ ಆದ ತಕ್ಷಣ 4ನೇ ಕ್ಲಾಸಿಂದ ಅಪ್ ಟು 7th ನಮ್ಮ ಮಕ್ಕಳಿಗೆ ಪ್ರತಿ ಪಾಠ ಆದ ತಕ್ಷಣ ನಾವು LPA ಎಕ್ಸಾಮ್ ಪೇಪರ್ಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಮಕ್ಕಳ ಎಕ್ಸಾಮನ್ನು ಮಾಡಬೇಕು. ಅದರ ಕ್ರೋಢೀಕರಣ ಮಾಡಬೇಕು. ಮಕ್ಕಳಿಗೆ ಎಷ್ಟು ತಗೊಳ್ಬೇಕು, ಅದರಲ್ಲಿ ಯಾವುದು A ಇದೆ, B ಇದೆ, C ಇದೆ, D ಇದೆ, ಈ ರೀತಿ ಒಂದು ಇದನ್ನು ಮಾಡಿಕೊಂಡು ಪರ್ ಮಂತ್ ಕೂಡ ಯಾವಾಗಲೂ ಮಂತ್ಲಿ ನಾವು ನಮ್ಮ ಡಿಪಾರ್ಟ್ಮೆಂಟಿಗೆ ಅದರ ಮಾಹಿತಿಯನ್ನು ನಾವು ಕೊಡಬೇಕು. ಆಮೇಲೆ FL, ಅದಕ್ಕಾಗಿ ನೀವು ಲಾಸ್ಟ್ ಪೀರಿಯಡನ್ನು ನೀವು FL ಬಳಸಿ ಅಂತೇಳಿ ಗೌರ್ಮೆಂಟಿಂದ ಆದೇಶ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಗೆ ನೋಡಲ್ ಆಫೀಸರ್ ಆಗಿ ನಮ್ಮ BO ಸರ್ ಇರ್ತಾರೆ. ಸೊ ಅವರು ಭೇಟಿ ನೀಡಿದ್ದಾರೆ. 10 ಮಕ್ಕಳನ್ನು ನಾವು ಗುರುತಿಸಿದ್ವಿ ಜೂನಲ್ಲಿ. ಈಗ 4 ಮಕ್ಕಳಿಗೆ ಬಂದಿದೆ. ಅಂದರೆ ಆ ಮಕ್ಕಳಿಗೆ ಏನು ಬರಲ್ಲ ಅಂತಂದ್ರೆ ಬರ್ತದೆ. ನಾವು ಪೂರ್ತಿ ಪ್ರಮಾಣದ ಕಲಿಕಾ ಮಟ್ಟ ಸುಧಾರಣೆ ಆಗಲಿ ಅನ್ನೋದಕ್ಕೆ ನಾವಿನ್ನೂ FLNಗೆ 4 ಮಕ್ಕಳಿಗೆ ಬಂದಿದ್ವಿ. ಜೊತೆಗೆ ಎಲ್ಲ ಮಕ್ಕಳಿಗೂ ಕೂಡ FLN ಚಟುವಟಿಕೆಗಳನ್ನು ನಾವು ಮಾಡಿಸ್ತೇವೆ. ಪ್ರತಿ ಇದರಲ್ಲಿ ಸಚೇತನವನ್ನು ಮಾಡಿಸ್ತು. ಈ ಇಲಾಖೆ ಕಾರ್ಯಕ್ರಮಗಳು ಹೆಚ್ಚಾಗಿರೋದು ಬೇರೆ ಬೇರೆ ಇರ್ತದೆ. ಏಕ್ ಪೇಡ್ ಮಾಕ ನಾವು ಏಕ್ ಪೇಡ್ ಅನ್ನೋಂಥ ಕಾರ್ಯಕ್ರಮ ಕೂಡ ಇರ್ತದೆ. ಇದೇ ರೀತಿ ಹಲವು ಕಾರ್ಯಕ್ರಮಗಳ ಜೊತೆಗೆ ನಾವು ಕಲಿಕೆಗೂ ಒತ್ತು ಕೊಡ್ತೇವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಹೆಚ್ಚಿನ ಒತ್ತು ಕೊಡೋಕ್ಕೆ ಶ್ರಮಿಸ್ತೇವೆ. ಆಟದ ಅವಕಾಶವನ್ನು ನಾವು ಮಳೆಯ ಕಾರಣ ಜುಲೈ ತಿಂಗಳಲ್ಲಿ ನಮಗೆ ಕೊಡೋಕ್ಕಾಗಿಲ್ಲ. ಜುಲೈ ಮತ್ತು ಜೂನ್ ತಿಂಗಳಲ್ಲಿ ಮಳೆ ತುಂಬ ಇರೋದ್ರಿಂದ ನಮಗೆ ಅವಕಾಶ ಕೊಡೋಕ್ಕಾಗಿಲ್ಲ. ತದನಂತರದಲ್ಲಿ ನಮ್ಮ ಏನು ಕ್ರೀಡಾಕೂಟ ಇತ್ತು ಸರ್, ಕ್ರೀಡಾಕೂಟದ ಜವಾಬ್ದಾರಿಯುತವಾಗಿ ನಾವು ಆಟವನ್ನು ಆಡಿಸಿದ್ದೇವೆ. ಸೊ ಈಗಲೂ ಕೂಡ ಕೊನೆಯ 3 ಗಂಟೆಯ ನಂತರದಲ್ಲಿ ಈಗಲೂ ಕೂಡ ಕೆಲವೊಂದು ಆಟಗಳನ್ನು ನಾವು ಡೈಲಿ ಆಡಿಸ್ತಿದ್ದೇವೆ. ನನ್ನ ಕೋಚಗಳು ಗಮನಿಸ್ತಾ ಇದ್ದೇವೆ. ಇನ್ನು ಬಯಲು ವಾತಾವರಣ ನನಗೆ ಅದು ಅಷ್ಟಾಗಿ ಅರ್ಥ ಆಗಿಲ್ಲ. ಸೊ ಯಾವ ಮಕ್ಕಳನ್ನೇ ಅದನ್ನು ಕೇಳ್ಕೊಂಡ್ರು ಒಟ್ಟಿಗೆ. ಸೊ ನಾವು ಹೆಚ್ಚಾಗಿ ಯಾಕೆ ಒಂದು ಇದನ್ನು ಮಾಡ್ತೀವಿ ಅಂತಂದರೆ, ಶಿಸ್ತಿರಲಿ ಶಾಲೆಯಲ್ಲಿ ಅಂತ ಹೇಳಿ. ಮತ್ತೆ ಮಕ್ಕಳು ಹೆಚ್ಚಾಗಿ ಚೆನ್ನಾಗಿ ಓದಲಿ ಅನ್ನೋ ಒಂದು ಭಾವನೆ ಬಿಟ್ಟರೆ ನಮ್ಮಿಂದ ಯಾವುದೇ ಆ ರೀತಿಯ ಮಕ್ಕಳ ಮೇಲಿನ ವಿರೋಧ ಚಟುವಟಿಕೆ ಇಲ್ಲ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಇನ್ನು ಬ್ಯಾಗಿನ ಹೊರೆ ನಾವು
ಗಮನಿಸಿದಂತೆ 2 ವಾರಕ್ಕೆ ಅಥವಾ 3 ವಾರಕ್ಕೆ ನಾವು ಬ್ಯಾಗ್ಗಳನ್ನು ಚೆಕ್ ಮಾಡಿದ್ರು ಇದೆ ಕೂಡ ಮಕ್ಕಳಿಗೆ ಹೇಳಿದ್ದೇವೆ. ಆದರೂ ಕೂಡ ಅವು ಮಕ್ಕಳು ತರುವಂಥದ್ದು ಕಂಡು ಬರ್ತಾ ಇದೆ ಅಂತ ಆಯಿತು. ಸೊ ನೋಡಿ, ಈಗ ಏನಾಗ್ತದೆ ಅಂತಂದ್ರೆ ಕನ್ನಡ ಬುಕ್ಕು ಇಂಗ್ಲಿಷ್ ಬುಕ್ಕನ್ನು ಮಕ್ಕಳು ತರಲೇಬೇಕು. ಮತ್ತೆ ಟೀಚರ್ಸ್ಗಳು ನಾವು 4 ಜನ ಇರೋದಕ್ಕಾಗಿ ನಾವು ಏನು ಹೇಳ್ತೇವೆ, ಅವರವ್ರ ನೋಟ್ಸ್ಗಳನ್ನು ಹೇಳಿರ್ತಾರೆ. ಅವರನ್ನು ಸಬ್ಜೆಕ್ಟ್ಗೆ ಸಂಬಂಧಿಸಿದಂಥ ನೋಟ್ಸ್ಗಳನ್ನು ಹೇಳಿರ್ತಾರೆ. ಮತ್ತೆ ಡೈಲಿ ಮನೆ ವರ್ಕ್ಗಳನ್ನು ಏನು ಮಾಡ್ತಾರೆ ಅದನ್ನು ನಾವು ತರಬೇಕಾಗ್ತದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಕಾಪಿ ರೈಟಿಂಗ್ ಬುಕ್ಗಳನ್ನು ಅವರು ತರಲೇಬೇಕಾಗ್ತದೆ. ಆಮೇಲೆ ಇತರ ಚಟುವಟಿಕೆಗೆ ಸಂಬಂಧಿಸಿದಂತೆ ಇವನ್ FLMಗೆ ಸಂಬಂಧಿಸಿದಂತೆ ಸಚೇತಗಳಿಗೆ ಸಂಬಂಧಿಸಿದ ಇದನ್ನು ಕೂಡ ಅವರು ತರಬೇಕಾಗ್ತದೆ. ಸೊ ಇವು ಒಂದು ಸ್ವಲ್ಪ ಆ ಮಕ್ಕಳಿಗೆ ಜಾಸ್ತಿ ಆಗ್ತದೆ ಅಂತ ಅನಿಸ್ತದೆ. ಅದು ನಾವು ಹೇಳಿದ್ದೇವೆ, ಸೋಷಿಯಲ್ ಮತ್ತು ಸೈನ್ಸ್, ಮ್ಯಾಥ್ಸ್ ಬುಕ್ಗಳನ್ನು ತರಬೇಕಾಗ್ತದೆ. ಯಾಕೆಂತಂದ್ರೆ ಆ ಪಟ್ಟಿ ಏನು ಬುಕ್ಕಲ್ಲಿ ಇರ್ತದೆ ಇದನ್ನ ಮಕ್ಕಳು ಇಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಸೊ ಇದು ನಡೆಯುವಂಥದ್ದು. ಸೊ ಇಷ್ಟು ಮಕ್ಕಳು ತರ್ತಾ ಇದ್ದಾರೆ ಅಂತ ನಾವು ಭಾವಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದ್ಸರಿ ಚೆಕ್ ಮಾಡ್ತೇವೆ.